ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಸಂಚಿಕೆಯಲ್ಲಿ ನಾವು ಭಾರತದ ಋತುಗಳು ಅಂತಕ್ಕಂಥ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಬನ್ನಿ. ಮೊದಲನೆಯದಾಗಿ, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಪಶ್ಚಿಮ ಭಾಗದಷ್ಟು ಮಳೆ ಪಡೆಯುವುದಿಲ್ಲ. ಕಾರಣವೇನು? ಅವು ಸಮುದ್ರದಿಂದ ದೂರದಲ್ಲಿರುವುದು, ಮಳೆ ನೆರಳಿನ ಪ್ರದೇಶದಲ್ಲಿರುವುದು, ಎತ್ತರ ಕಡಿಮೆ ಇರುವುದರಿಂದ, ಗಾಳಿ ದಿಕ್ಕು ಬದಲಾವಣೆ. ಈ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಮಳೆ ನೆರಳಿನ ಪ್ರದೇಶದಲ್ಲಿರುವುದರಿಂದ ಇದು ಪಶ್ಚಿಮ ಭಾಗದಷ್ಟು ಹೆಚ್ಚು ಮಳೆಯನ್ನ ಪಡೆಯುವುದಿಲ್ಲ. ಎರಡನೇ ಪ್ರಶ್ನೆ, ನಿರ್ಗಮನ ಮಾನ್ಸೂನ್ ಕಾಲದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಆವರ್ತ ಮಾರುತಗಳು ನಿರ್ಮಾಣವಾಗಲು ಕಾರಣವೇನು? ಭೂಮಿ, ಸಾಗರ, ಉಷ್ಣಾಂಶ ಮತ್ತು ಒತ್ತಡದಿಂದ ಇರುವ ವ್ಯತ್ಯಾಸಗಳು, ಗಾಳಿಯ ಸ್ಥಿರತೆ, ಮಳೆಯ ಕೊರತೆ, ಶೀತಲ ಗಾಳಿ. ಯಾಕೆ ಈ ಆವರ್ತ ಮಾರುತಗಳು ಪಶ್ಚಿಮ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗುತ್ತೆ ಅಂದ್ರೆ ಭೂಮಿ ಮತ್ತು ಸಾಗರದ ಉಷ್ಣಾಂಶ ಮತ್ತು ಒತ್ತಡದ ವ್ಯತ್ಯಾಸಗಳಿಂದ. ಅದೇ ರೀತಿ ಮೂರನೇ ಪ್ರಶ್ನೆ, ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಮಳೆಯನ್ನು ಏನಂತ ಕರೀತೀವಿ? ಏನಂತ ಕರೀತೀವಿ? ಆಂಡೀಸು, ಕಾಲಬೈಸಾಖಿ, ಮಾವಿನ ಮಳೆ, ಚಳಿಗಾಲ ಮಳೆ. ಅದನ್ನ ಪಶ್ಚಿಮ ಬಂಗಾಳದಲ್ಲಿ ಉಂಟಾಗ್ತಕ್ಕಂಥ ಮಳೆಯನ್ನ ನಾವು ಕಾಲಬೈಸಾಖಿ ಅಂತ ಕರಿತೀವಿ. ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಕೇರಳದಲ್ಲಿ ಉಂಟಾಗುವ ಸ್ಥಳೀಯ ಮಳೆ ಯಾವುದು? ಆಂಡೀಸ್, ಕಾಲಬೈಸಾಖಿ, ಮಾವಿನ ಮಳೆ, ಕಾಫಿ ತುಂತುರು. ಅದನ್ನ ನಾವು ಮಾವಿನ ಮಳೆ ಅಥವಾ ಮಾವಿನ ಹುಯಿಲು ಅಂತ ಕರಿತೀವಿ, ಕೇರಳದಲ್ಲಿ ಉಂಟಾಗತಕ್ಕಂಥ ಒಂದು ಮಳೆಯನ್ನ. ಐದನೇ ಪ್ರಶ್ನೆಯನ್ನ, ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಕೇರಳದಲ್ಲಿ ಉಂಟಾಗುವ ಸ್ಥಳೀಯ ಮಳೆ. ಆಗಲೇ ನೋಡಿದ್ವಿ, ಅದೇ ಪ್ರಶ್ನೆ ರಿಪೀಟ್ ಆಗಿದೆ. ಅದು ಯಾವುದು? ಮಾವಿನ ಮಳೆ ಅಥವಾ ಮಾವಿನ ಹುಯಿಲು ಅಂತ ಕರಿತೀವಿ. ಆರನೇ ಪ್ರಶ್ನೆ, ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ಉಂಟಾಗುವ ಮಳೆ ಯಾವುದು? ಆಂಡೀಸ್, ಕಾಲಬೈಸಾಖಿ, ಕಾಫಿ ತುಂತುರು, ಮಾವಿನ ಹುಯಿಲು. ಕರ್ನಾಟಕದಲ್ಲಿ ಯಾವ ಮಳೆ ಉಂಟಾಗುತ್ತೆ ಅಂದ್ರೆ ಆ ಒಂದು ಸಮಯದಲ್ಲಿ ಕಾಫಿ ತುಂತುರು ಮಳೆ. ಏಳನೇ ಪ್ರಶ್ನೆ, ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಯಾವುದು? ಯಾವುದು? ಮಾರ್ಚ್ ಇಂದ ಮೇ, ಜೂನ್ ಇಂದ ಸೆಪ್ಟೆಂಬರ್, ಅಕ್ಟೋಬರ್ ಇಂದ ನವೆಂಬರ್, ಡಿಸೆಂಬರ್ ಇಂದ ಫೆಬ್ರವರಿ. ಇದು ಯಾವುದು ಅಂದ್ರೆ ಅಕ್ಟೋಬರ್ ಇಂದ ನವೆಂಬರ್ ಅಲ್ಲಿ ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿಯಾಗಿರುತ್ತೆ. ಎಂಟನೇ ಪ್ರಶ್ನೆ, ಬೇಸಿಗೆಯಲ್ಲಿ ಉತ್ತರ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಲು ಕಾರಣವೇನು? ಸಮುದ್ರದ ಪ್ರಭಾವ, ಪರ್ವತದ ಪ್ರದೇಶ, ದೀರ್ಘ ಹಗಲು ಮತ್ತು ಸಮುದ್ರಕ್ಕೆ ದೂರವಿರುವುದರಿಂದ, ಮಳೆ ಅಧಿಕವಾಗಿರುವುದರಿಂದ. ಯಾಕಂದ್ರೆ ದೀರ್ಘ ಹಗಲು ಹಾಗೂ ಅದು ಸಮುದ್ರಕ್ಕೆ ದೂರವಿರುವುದರಿಂದ ಬೇಸಿಗೆಯಲ್ಲಿ ಉತ್ತರ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರುತ್ತೆ. ಒಂಬತ್ತನೇ ಪ್ರಶ್ನೆ, ಏಪ್ರಿಲ್ ಮೇ ತಿಂಗಳಲ್ಲಿ ಪರಿಸರಣ ಮಳೆಯಾಗಲು ಕಾರಣವೇನು? ಏನು? ಮಾನ್ಸೂನ್ ಗಾಳಿಯಿಂದ, ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ, ಸಮುದ್ರ ಗಾಳಿಗಳಿಂದ, ಪರ್ವತ ಗಾಳಿಯಿಂದ. ಸ್ಥಳೀಯ ಉಷ್ಣಾಂಶ ಮತ್ತೆ ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಪರಿಸರಣ ಮಳೆಯಾಗುತ್ತದೆ. ಅದೇ ರೀತಿ 10ನೇ ಪ್ರಶ್ನೆ, ಭಾರತದಲ್ಲಿ ಬೇಸಿಗೆಯಲ್ಲಿ ತಂಪಾಗಿರುವ ಪ್ರದೇಶಗಳ್ಯಾವು? ಗಂಗಾ ಮೈದಾನಗಳು, ತೀರ ಪ್ರದೇಶಗಳು, ಉತ್ತರ ಭಾರತದ ಪ್ರದೇಶಗಳು ಹಾಗೂ ಪರ್ಯಾಯ ಪ್ರಸ್ಥಭೂಮಿಗಳು, ಮರುಭೂಮಿ ಪ್ರದೇಶಗಳು. ಯಾವಂದ್ರೆ ಉತ್ತರ ಭಾರತದ ಪ್ರದೇಶಗಳು ಹಾಗೂ ಪರ್ಯಾಯ ಪ್ರಸ್ಥಭೂಮಿಗಳು ಬೇಸಿಗೆಯಲ್ಲಿ ತಂಪಾಗಿರುತ್ತವೆ. 11ನೇ ಪ್ರಶ್ನೆ, ನೈಋತ್ಯ ಮಾನ್ಸೂನ್ ಮಾರುತಗಳ 2 ಶಾಖೆಗಳು ಯಾವುವು? ಉತ್ತರ ಮತ್ತು ದಕ್ಷಿಣ ಶಾಖೆ, ಅರಬ್ಬಿ ಸಮುದ್ರ ಶಾಖೆ ಮತ್ತು ಬಂಗಾಳ ಕೊಲ್ಲಿ ಶಾಖೆ, ಪೂರ್ವ ಮತ್ತು ಪಶ್ಚಿಮ ಶಾಖೆ, ಉಷ್ಣ ಮತ್ತು ಶೀತ ಶಾಖೆ. ಅದು ಯಾವುದಂದ್ರೆ ಅರಬ್ಬಿ ಸಮುದ್ರ ಶಾಖೆ ಮತ್ತು ಬಂಗಾಳ ಕೊಲ್ಲಿ ಶಾಖೆ. 13ನೇ ಪ್ರಶ್ನೆ, ಭಾರತದಲ್ಲಿ 12ನೇ ಪ್ರಶ್ನೆ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಮಳೆ ಪಡೆಯದ ರಾಜ್ಯ ಯಾವುದು? ಯಾವುದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಮಳೆ ಪಡೆಯುವುದಿಲ್ಲ? ಕೇರಳ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ. ತಮಿಳುನಾಡು. ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವ ಅವಧಿ ಯಾವುದು? ಬೇಸಿಗೆ, ಚಳಿಗಾಲ, ಮಳೆಗಾಲ, ವಸಂತ ಕಾಲ. ಯಾವುದು? ಚಳಿಗಾಲದಲ್ಲಿ ಅತ್ಯಂತ ಕಡಿಮೆ ಮಳೆಯಾಗುತ್ತೆ. 14ನೇದು, ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಹೆಚ್ಚು ಮಳೆ ಪಡೆಯುವುದು ಏಕೆ? ಸಮುದ್ರದಿಂದ ದೂರವಿರುವುದರಿಂದ, ಎತ್ತರ ಕಡಿಮೆ, ನೈಋತ್ಯ ಮಾನ್ಸೂನ್ ಮಾರುತಗಳ
ಅರಬ್ಬಿ ಸಮುದ್ರ ಶಾಖೆಯು ಪಶ್ಚಿಮ ಘಟ್ಟಗಳಿಂದ ತಡೆಯುವುದರಿಂದ ಅಡ್ಡಿಯಾಗುವುದು. ತಾಪಮಾನ ಹೆಚ್ಚು. ಸೊ ಅದಕ್ಕೆ ಯಾವುದು ಸರಿಯಾದ ಉತ್ತರ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು. ಅರಬ್ಬಿ ಸಮುದ್ರ ಶಾಖೆಯು ಪಶ್ಚಿಮ ಘಟ್ಟಗಳಿಂದ ತಡೆಯುವುದರಿಂದ ಅಡ್ಡಿಯಾಗುವುದು. ಸೊ ಆವಾಗ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಹೆಚ್ಚು ಮಳೆ ಪಡೆಯುತ್ತದೆ. 15ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಸ್ಥಳ ಯಾವುದು? ಜೈಸಲ್ಮಾರ್, ದೆಹಲಿ, ಗಂಗಾನಗರ, ರಾಜಸ್ಥಾನ, ಜೋಧ್ಪುರ. ಸೊ ಗಂಗಾನಗರ, ರಾಜಸ್ಥಾನದಲ್ಲಿರ್ತಕ್ಕಂಥ ಗಂಗಾನಗರ ಅತಿ ಹೆಚ್ಚು ಉಷ್ಣಾಂಶವನ್ನ ದಾಖಲು ಮಾಡುತ್ತದೆ. ಸೊ 16ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದು? ಸೊ ಚಿರಾಪುಂಜಿ, ಮೌಸಿನ್ರಾಮ್, ಶಿಲ್ಲಾಂಗ್, ಅಗರ್ತಲಾ. ಸೊ ಅದು ಯಾವ್ದಂದ್ರೆ ಮೌಸಿನ್ರಾಮ್. 17ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದು? ಜೋಧ್ಪುರ, ರುಯ್ಲಿ, ಬಿಕಾನೇರ್, ಅಹಮದಾಬಾದ್. ಸೊ ರಾಜಸ್ಥಾನದ ರುಯ್ಲಿ ಎಂಬಲ್ಲಿ ಅತಿ ಕಡಿಮೆ ಮಳೆಯಾಗುತ್ತದೆ.